ನಮಸ್ಕಾರ ವೀಕ್ಷಕರೇ, ಅಮೆರಿಕ ಭಾರತಕ್ಕೆ ಬರೋಬ್ಬರಿ 38,000 ಕೋಟಿ ರೂಪಾಯಿ ಶಾಕ್ ನೀಡಿದೆ. ಈ ಒಂದು ಶಾಕ್ ಭಾರತಕ್ಕೆ ದೊಡ್ಡ ಅಪಾಯವನ್ನ ತಂದಿಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನನ್ನ ಗೆಳೆಯ ಫ್ರೆಂಡ್ ಅನ್ನುತ್ತಲೇ ಭಾರತಕ್ಕೆ ಬರೋಬ್ಬರಿ 38,000 ಕೋಟಿ ರೂಪಾಯಿ ಶಾಕ್ ನೀಡಿದ್ದಾರೆ. ಇತ್ತೀಚಿನ ಭಾರತ ಹಾಗೆ ಅಮೆರಿಕ ವ್ಯಾಪಾರ ಒಪ್ಪಂದದ ಕುರಿತಾಗಿ ನಿಮ್ಮೆಲ್ಲರಿಗೂ ಗೊತ್ತು. ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮೋದಿಯವರನ್ನ ಫ್ರೆಂಡ್ ಅಂತಲೇ ಕರೀತಿದ್ದಾರೆ. ಇನ್ನು ಆಡಳಿತ ರಾಜಕೀಯವನ್ನ ಹೊರತುಪಡಿಸಿ ಮೋದಿ ಹಾಗೆ ಟ್ರಂಪ್ ಎಷ್ಟು ಆತ್ಮೀಯರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಫ್ರೆಂಡ್ ಅನ್ನುತ್ತಲೇ ತಮ್ಮ ಉದ್ದೇಶವನ್ನ ಟ್ರಂಪ್ ಅವರು ಈಡೇರಿಸಿಕೊಂಡಿದ್ದಾರೆ. ಆದರೆ ಅದು ಭಾರತಕ್ಕೆ ದೊಡ್ಡ ಆಘಾತವನ್ನ ನೀಡ್ತಾ ಇದೆ. ಹಾಗಾದ್ರೆ ಟ್ರಂಪ್ ಅಷ್ಟಕ್ಕೂ ಏನ್ ಮಾಡಿದ್ರು? ಭಾರತಕ್ಕೆ ಇದರಿಂದ ಏನೆಲ್ಲ ಪರಿಣಾಮಗಳಿವೆ? ಇದಕ್ಕೆ ಭಾರತದ ಉತ್ತರ ಏನು? ಆ ಬಗ್ಗೆ ಒಂದು ವರದಿಯನ್ನ ನೋಡೋಣ. ವೀಕ್ಷಕರೇ, ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲಿನ ಆಮದು ಸುಂಕವನ್ನ ಡೊನಾಲ್ಡ್ ಟ್ರಂಪ್ ಅವರು ಏರಿಕೆ ಮಾಡಿದ್ದಾರೆ. ಭಾರತ ಉಕ್ಕು ಮತ್ತು ಅಲ್ಯೂಮಿನಿಯಂ ರಫ್ತು ಮಾಡುವ ಪ್ರಮುಖ ರಾಷ್ಟ್ರವಾಗಿರೋದ್ರಿಂದ ಈ ಸುಂಕ ಏರಿಕೆ ನಿರ್ಧಾರ ನಮ್ಮ ದೇಶದ ಮೇಲೆ ನೇರ ಪರಿಣಾಮ ಬೀರಲಿದೆ. ಇದು ಬರೋಬ್ಬರಿ 38,000 ಕೋಟಿ ರೂಪಾಯಿ ಅಂತ ಮಾರುಕಟ್ಟೆ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಗ್ಲೋಬಲ್ ಟ್ರೇಡ್ ರಿಸರ್ಚ್ ಸಂಸ್ಥೆಯೊಂದು ಟ್ರಂಪ್ ಸುಂಕದ ಕುರಿತಾಗಿ ವರದಿಯೊಂದನ್ನು ಪ್ರಕಟ ಮಾಡಿದೆ. ಈ ವರದಿಯಲ್ಲಿ ಭಾರತದ ಮೇಲೆ ಹೇಗೆ ಟ್ರಂಪ್ ಸುಂಕ ಪರಿಣಾಮ ಬೀರುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡಲಾಗಿದೆ. ಈ ಸಂಸ್ಥೆಯ ವರದಿ ಪ್ರಕಾರ ಭಾರತದ 4.56 ಬಿಲಿಯನ್ ಅಂದರೆ ಸುಮಾರು 38,000 ಕೋಟಿ ರೂಪಾಯಿ ಮೌಲ್ಯದ ಲೋಹ ರಫ್ತಿಗೆ ಅಪಾಯವನ್ನುಂಟು ಮಾಡುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಮೇ 30ನೇ ತಾರೀಕಿನಂದು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಆಮದು ಮಾಡಿಕೊಳ್ಳುವ ಉಕ್ಕು ಮತ್ತು ಅಲ್ಯೂಮಿನಿಯಂ ಲೋಹಗಳ ಮೇಲಿನ ಸುಂಕವನ್ನ 25% 50% ಹೆಚ್ಚಳ ಮಾಡಲಾಗುವುದು ಅಂತ ಘೋಷಣೆ ಮಾಡಿದರು. ಭಾರತವೇ ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಪೂರೈಕೆ ಮಾಡುವ ರಾಷ್ಟ್ರವಾಗಿದೆ. ರಾಷ್ಟ್ರೀಯ ಭದ್ರತೆಯನ್ನು ಉಲ್ಲೇಖಿಸಿ ಸುಂಕದ ಪ್ರಮಾಣವನ್ನು ಏರಿಕೆ ಮಾಡಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಹೊಸ ಸುಂಕಗಳು ಜೂನ್ 4ರಿಂದ ಚಾಲನೆಗೆ ಬರಲಿವೆ. ಈ ಕ್ರಮವು ದೇಶೀಯ ಉಕ್ಕು ಉತ್ಪಾದಕರನ್ನ ರಕ್ಷಿಸುವಂತಹ ಗುರಿಯನ್ನು ಹೊಂದಿದೆ. ಈ ಕ್ರಮದಿಂದಾಗಿ ಮನೆಗಳು, ಕಾರುಗಳು ಮತ್ತು ಉಕ್ಕು ಬಳಸುವ ಇತರ ಉತ್ಪನ್ನಗಳ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಭಾರತ ಅಪಾರ ಪ್ರಮಾಣದಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಅನ್ನು ರಫ್ತು ಮಾಡುತ್ತೆ. 2025ನೇ ಹಣಕಾಸಿನ ವರ್ಷದಲ್ಲಿ ಭಾರತ ಒಟ್ಟು $4.56 ಶತಕೋಟಿ ಮೌಲ್ಯದ ಉಕ್ಕು ಮತ್ತು ಅಲ್ಯೂಮಿನಿಯಂ ಸಂಬಂಧಿತ ಸರಕುಗಳನ್ನು ಅಮೆರಿಕಾಗೆ ರಫ್ತು ಮಾಡಿದೆ. ಇದರಲ್ಲಿ $587.5 ಮಿಲಿಯನ್ ಮೌಲ್ಯದ ಕಬ್ಬಿಣ ಮತ್ತು ಉಕ್ಕು, $3.1 ಬಿಲಿಯನ್ ಮೌಲ್ಯದ ಕಬ್ಬಿಣ ಮತ್ತು ಉಕ್ಕು ಉತ್ಪನ್ನಗಳು ಮತ್ತು $860 ಮಿಲಿಯನ್ ಮೌಲ್ಯದ ಅಲ್ಯೂಮಿನಿಯಂ ಮತ್ತು ಸಂಬಂಧಿತ ಉತ್ಪನ್ನಗಳು ಸೇರಿವೆ. ಈ ಅಂಕಿ ಅಂಶಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ, ಅಮೆರಿಕಾಗೆ ಭಾರತ ಅತಿ ದೊಡ್ಡ ಪೂರೈಕೆದಾರ. ಅಮೆರಿಕ ಸರ್ಕಾರದ ಸುಂಕ ಹೆಚ್ಚಳ ಹಿನ್ನೆಲೆ ಭಾರತದ ಸರಕುಗಳ ಬೆಲೆ US ದೇಶಗಳಲ್ಲಿ ಏರಿಕೆಯಾಗಲಿದೆ. ಬೆಲೆ ಏರಿಕೆಯಾದರೆ ಭಾರತದ ಉತ್ಪನ್ನಗಳ ಬೇಡಿಕೆ ಪ್ರಮಾಣ ಇಳಿಕೆಯಾಗುತ್ತದೆ. ಇತರ ದೇಶದ ಉತ್ಪನ್ನಗಳ ಜೊತೆ ಅಮೆರಿಕ ದೇಶದ ಉತ್ಪನ್ನಗಳ ಜೊತೆ ಭಾರತದ ಸ್ಪರ್ಧೆ ತೀವ್ರ ಕಠಿಣವಾಗಲಿದೆ. ಇದು ಭಾರತದ ವ್ಯಾವಹಾರಿಕ ಜಗತ್ತಿನ ಮೇಲೆ ನಕಾರಾತ್ಮಕ ಪ್ರಮಾಣ ಬೀರಲಿದೆ. ಸದ್ಯ ಅಮೆರಿಕ ನಿರ್ಧಾರದ ಬಗ್ಗೆ ಭಾರತ ಅಲರ್ಟ್ ಆಗಿದೆ. ಭಾರತ ಈ ನಿರ್ಧಾರದ ಬಗ್ಗೆ ವಿಶ್ವ ವ್ಯಾಪಾರ ಸಂಸ್ಥೆಗೆ ಮಾಹಿತಿಯನ್ನು ನೀಡಿದೆ ಮತ್ತು ಸರ್ಕಾರವು ಪ್ರತಿಕಾರದ ಕ್ರಮ ಕೈಗೊಳ್ಳಲು ಸಿದ್ಧತೆ ನಡೆಸುತ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಅಮೆರಿಕ ಉತ್ಪನ್ನಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸುವ ಚಿಂತನೆ ನಡೆಸಿದೆ ಅಂತ ವರದಿಯಾಗಿತ್ತು. ಡೊನಾಲ್ಡ್ ಟ್ರಂಪ್ ಸರ್ಕಾರದ ಈ ನಿರ್ಧಾರ ವ್ಯವಹಾರಕ್ಕೆ ಮಾತ್ರವಲ್ಲ, ಪರಿಸರಕ್ಕೂ ಹಾನಿಯಾಗುತ್ತದೆ ಅಂತ GTRI ಆತಂಕವನ್ನು ವ್ಯಕ್ತಪಡಿಸಿದೆ. ಉಕ್ಕು ಮತ್ತು ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಅಪಾರ ಪ್ರಮಾಣದ ಇಂಗಾಲ ಬಿಡುಗಡೆಯಾಗುತ್ತದೆ. ಜಗತ್ತು ಹಸಿರು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದ್ರು ಟ್ರಂಪ್ ಅವರ ನಿರ್ಧಾರದಲ್ಲಿ ಪರಿಸರದ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲ ಅಂತ ತೋರ್ತಾ ಇದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಟ್ರಂಪ್ ಅವರ ಈ ನಿರ್ಧಾರ ಅಮೆರಿಕದ ಆರ್ಥಿಕ ರಾಷ್ಟ್ರೀಯತೆ ಅಂದರೆ ಅಮೆರಿಕ ಮೊದಲು ನೀತಿಯ ಒಂದು ಭಾಗವಾಗಿದೆ ಅಂತ ತಜ್ಞರು ಅಂದಾಜಿಸುತ್ತಿದ್ದಾರೆ. ಇದು ಅಮೆರಿಕದ ದೇಶೀಯ ಕೈಗಾರಿಕೆಗಳಿಗೆ ಪ್ರಯೋಜನವನ್ನ ನೀಡಬಹುದಾದರೂ ಜಾಗತಿಕ ವ್ಯಾಪಾರ ದೃಷ್ಟಿಯಿಂದ ಇದು ಅಪಾಯಕಾರಿ ಸಂಕೇತವಾಗಿದೆ. ಪೆನ್ಸಿಲ್ವೇನಿಯಾದ ವೆಸ್ಟ್ ಮೆಫ್ಲಿನ್ನಲ್ಲಿರುವ ಅಮೆರಿಕ ಸ್ಟೀಲ್ನ ಮ್ಯಾನ್ ವ್ಯಾಲಿ ವರ್ಕ್ಸ್ ಇರ್ವಿನ್ ಸ್ಥಾವರದಲ್ಲಿ ಈ ಒಂದು ಮಹತ್ವದ ಘೋಷಣೆ ಮಾಡಿದ್ರು. 2016ರ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದಿದ್ದ ಪೆನ್ಸಿಲ್ವೇನಿಯಾದಲ್ಲಿ ಈ ಘೋಷಣೆ ಮಾಡಿರುವುದು ರಾಜಕೀಯವಾಗಿಯೂ ಮಹತ್ವ ಪಡೆದುಕೊಂಡಿದೆ. ನಾವು ಉಕ್ಕಿನ ಮೇಲಿನ ತೆರಿಗೆಯನ್ನ 25% 50% ಹೆಚ್ಚಿಸುತ್ತೇವೆ. ಇದು ಅಮೆರಿಕದ ಉದ್ಯಮವನ್ನ ಇನ್ನಷ್ಟು ಸುಭದ್ರಗೊಳಿಸುತ್ತದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಜಪಾನ್ನ ನಿಪ್ಪಾನ್ ಸ್ಟೀಲ್ ಕಂಪನಿಯು ಯುನೈಟೆಡ್ ಸ್ಟೇಟ್ಸ್ನ ಉಕ್ಕಿನ ಉದ್ಯಮದಲ್ಲಿ ಹೂಡಿಕೆ ಮಾಡುವ ಬಗ್ಗೆಯೂ ಟ್ರಂಪ್ ಮಾತನಾಡಿದ್ರು. US ಸ್ಟೀಲ್ ಕಂಪನಿ ಅಮೆರಿಕದ್ದಾಗಿಯೇ ಉಳಿಯಲಿದೆ. ಜಪಾನ್ ಮೂಲದ ನಿಪ್ಪಾನ್ ಸ್ಟೀಲ್ ಇದರಲ್ಲಿ ಹೂಡಿಕೆಯನ್ನ ಮಾಡಲಿದೆ. ಇದರ ಕೆಲ ವಿವರಗಳನ್ನು ಬಹಿರಂಗಪಡಿಸಲಾಗಿದೆ ಅಂತ ಟ್ರಂಪ್ ಸ್ಪಷ್ಟಪಡಿಸಿದ್ರು.
ನಿಪಾನ್ ಸ್ಟೀಲ್ ಮತ್ತು ಅಮೆರಿಕದ ಸ್ಟೀಲ್ ಕಂಪನಿಯ ಅಧಿಕಾರಿಗಳು ಟ್ರಂಪ್ ಅವರನ್ನ ಹಲವು ಬಾರಿ ಭೇಟಿಯಾಗಿ ಮಾತುಕತೆ ನಡೆಸಿ ಒಪ್ಪಂದದಲ್ಲಿ ಸುಧಾರಿತ ನಿಯಮಗಳನ್ನು ಸೇರಿಸಿದ ನಂತರ ಟ್ರಂಪ್ ತಮ್ಮ ವಿರೋಧವನ್ನ ಸಡಿಲಗೊಳಿಸಿದ್ದಾರೆ. ಈ ಒಪ್ಪಂದದಲ್ಲಿ ಅಮೆರಿಕದ ಸರ್ಕಾರಕ್ಕೆ ಕಂಪನಿಯ ಕಾರ್ಯಾಚರಣೆಯಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕನ್ನು ನೀಡಲಾಗಿದೆ. ಇದನ್ನ ಗೋಲ್ಡನ್ ಶೇರ್ ಅಂತ ಕರೆಯಲಾಗುತ್ತದೆ. ಇನ್ನು ಸುಂಕ ಏರಿಕೆಯಿಂದ ಉಕ್ಕು ಉತ್ಪನ್ನಗಳ ಬೆಲೆ ಹೆಚ್ಚಾದರೂ ಟ್ರಂಪ್ ಅವರು ಮಾತ್ರ ಈ ಬಗ್ಗೆ ಹೇಳಿಕೊಂಡಿರೋದೇ ಬೇರೆ. ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲಿನ ತೆರಿಗೆಯನ್ನ 25% 50% ಹೆಚ್ಚಿಸೋದಕ್ಕೆ ನನಗೆ ಹೆಮ್ಮೆ ಇದೆ. ನಮ್ಮ ಉಕ್ಕು ಮತ್ತು ಅಲ್ಯೂಮಿನಿಯಂ ಉದ್ಯಮಗಳು ಮತ್ತೆ ಬೆಳೆಯುತ್ತಿವೆ. ಇದು ನಮ್ಮ ಉದ್ಯೋಗಿಗಳಿಗೆ ಒಳ್ಳೆಯ ಸುದ್ದಿ ಅಂತ ಅವರು ಹೇಳಿದ್ದಾರೆ. ಇನ್ನು ವರದಿಗಳ ಪ್ರಕಾರ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅಮೆರಿಕದಲ್ಲಿ ಉಕ್ಕಿನ ಬೆಲೆ 16% ಏರಿಕೆಯಾಗಿದೆ ಅಂತ ಸರ್ಕಾರಿ ಉತ್ಪಾದನಾ ಬೆಲೆ ಸೂಚ್ಯಂಕ ತಿಳಿಸಿದೆ. 2025 ಮಾರ್ಚ್ ವರದಿ ಪ್ರಕಾರ ಅಮೆರಿಕದಲ್ಲಿ ಮೆಟ್ರಿಕ್ ಟನ್ ಉಕ್ಕಿನ ಬೆಲೆ $984 ಇದ್ದರೆ ಯುರೋಪ್ನಲ್ಲಿ $690 ಇನ್ನು ಚೀನಾದಲ್ಲಿ $392 ಅಮೆರಿಕ ವಾಣಿಜ್ಯ ಇಲಾಖೆಯ ಪ್ರಕಾರ ಅಮೆರಿಕದಲ್ಲಿ ಕಳೆದ ವರ್ಷದಿಂದ ಆಮದು ಉಕ್ಕಿಗಿಂತ 3 ಪಟ್ಟು ಹೆಚ್ಚು ದೇಶೀಯವಾಗಿ ಉತ್ಪಾದಿಸಲಾಗ್ತಾ ಇದೆ. ವಿಶ್ಲೇಷಕರು ಹೇಳುವಂತೆ ಟ್ರಂಪ್ ಮೊದಲ ಅವಧಿಯಲ್ಲಿ ದೇಶೀಯ ಉಕ್ಕು ಉದ್ಯಮ ಬಲಗೊಳಿಸಲು ಹೆಚ್ಚಿನ ನೆರವು ನೀಡಿದ್ರು. ಇನ್ನು ಅಮೆರಿಕ ಮತ್ತು ಚೀನಾ ನಡುವಿನ ಪರಸ್ಪರ ಒಪ್ಪಂದವನ್ನ ಚೀನಾ ಉಲ್ಲಂಘಿಸಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ನಿಪಾನ್ ಸ್ಟೀಲ್ ಮತ್ತು ಯುಎಸ್ ಸ್ಟೀಲ್ ನಡುವಿನ $14.9 ಬಿಲಿಯನ್ ಒಪ್ಪಂದವು ಉಕ್ಕು ಕಾರ್ಮಿಕರಿಗೆ ಉದ್ಯೋಗಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಟ್ರಂಪ್ ಹೇಳಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಕಂಪನಿಯ ಬ್ಲಾಸ್ಟ್ ಫರ್ನೆಸ್ಗಳು ಮುಂದಿನ ದಶಕದವರೆಗೆ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಕಾರ್ಮಿಕರಿಗೆ $5,000 ಬೋನಸ್ ನೀಡಲಾಗುವುದು ಎಂದಿದ್ದಾರೆ. ಇನ್ನು ಗಮನಿಸಬೇಕಾದ ವಿಚಾರ ಅಂದ್ರೆ ಅಮೆರಿಕ ದೇಶದಲ್ಲೇ ಪ್ರಜೆಗಳಿಂದಲೂ ಟ್ರಂಪ್ ಅವರ ಸುಂಕ ನೀತಿಯ ಬಗ್ಗೆ ವಿರೋಧ ಇದೆ. ಟ್ರಂಪ್ ಅವರ ಸುಂಕ ನೀತಿಗಳು ದಿನೇ ದಿನೇ ಹೆಚ್ಚಾಗ್ತಿರುವ ವಿರುದ್ಧ ಅಮೆರಿಕದ ಪ್ರಜೆಗಳು ಪ್ರತಿಭಟನೆಯನ್ನು ನಡೆಸಿದ್ರು. ನ್ಯೂಯಾರ್ಕ್, ವಾಷಿಂಗ್ಟನ್ ಸೇರಿದಂತೆ ಹಲವು ನಗರಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪ್ರತಿಭಟನೆಗಳು ನಡೆದವು. ಆಡಳಿತವು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಅಂತ ಲಕ್ಷಾಂತರ ಜನರು ಪ್ರತಿಭಟನೆ ಮಾಡಿದ್ರು. ಟ್ರಂಪ್ ಅವರ ಸುಂಕ ನೀತಿಗಳು ಒಂದೆಡೆಯಾದರೆ ಮತ್ತೊಂದೆಡೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವರ್ಡ್ ಲುಟ್ನಿಕ್ ಅವರು ಭಾರತಕ್ಕೆ ಸಹಕಾರಿಯಾಗುವ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತವನ್ನ ಪ್ರೀತಿಸುವ ಡೊನಾಲ್ಡ್ ಟ್ರಂಪ್ ಅವರಿಂದ ಶೀಘ್ರದಲ್ಲೇ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು ಅಂತ ಹೋವರ್ಡ್ ಲುಟ್ನಿಕ್ ಅವರು ಘೋಷಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತವು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನ ಶೀಘ್ರದಲ್ಲೇ ಅಂತಿಮಗೊಳಿಸಲಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತ ಮತ್ತು ಅಮೆರಿಕ ಒಟ್ಟಿಗೆ ಕೆಲಸ ಮಾಡಬಹುದಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿವೆ ಅಂತ ಸೂಚ್ಯವಾಗಿ ಹೇಳಿದ್ದಾರೆ. ಇದೇ ವಾರದಲ್ಲಿ ನವದೆಹಲಿಯಲ್ಲಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಮಹತ್ವದ ಮಾತುಕತೆ ನಡೆಯಲಿದೆ. ಇದಾದ ಬಳಿಕ ಉಭಯ ದೇಶಗಳು ಅಂತಿಮ ನಿರ್ಧಾರಕ್ಕೆ ಬರಲಿವೆ. ಅತಿ ಶೀಘ್ರದಲ್ಲೇ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಘೋಷಣೆಯಾಗಲಿದೆ ಅಂತ ಹೋವರ್ಡ್ ಲುಟ್ನಿಕ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರಸ್ತಾವಿತ ವ್ಯಾಪಾರ ಒಪ್ಪಂದವನ್ನು ಗಮನಿಸಿದರೆ ಭಾರತ ಹೆಚ್ಚು ಅನುಕೂಲಕರ ವಿನಾಯಿತಿಗಳನ್ನು ಪಡೆಯಬಹುದು ಅಂತ ಹೋವರ್ಡ್ ಲುಟ್ನಿಕ್ ಹೇಳಿದ್ದಾರೆ. ಎರಡೂ ದೇಶಗಳಿಗೆ ಅನುಕೂಲವಾಗುವಂತಹ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರಲಿದ್ದಾರೆ. ಭಾರತವನ್ನ ಪ್ರೀತಿಸುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ವ್ಯಾಪಾರ ಒಪ್ಪಂದದಲ್ಲಿ ನಮ್ಮ ಮಿತ್ರ ರಾಷ್ಟ್ರವನ್ನ ನಷ್ಟಕ್ಕೆ ಗುರಿಯಾಗಿಸುವುದಿಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಮತ್ತೊಂದು ಕಡೆ ಭಾರತ ಕೂಡ ಈ ಬಗ್ಗೆ ಆಶಾವಾದಿಯಾಗಿದೆ. ವ್ಯಾಪಾರವನ್ನ ಗಮನಾರ್ಹವಾಗಿ ವಿಸ್ತರಿಸುವ ಮತ್ತು ಪರಸ್ಪರರ ವ್ಯವಹಾರಗಳಿಗೆ ಆದ್ಯತೆಯ ಮಾರುಕಟ್ಟೆ ಪ್ರವೇಶವನ್ನ ನೀಡುವ ಗುರಿಯನ್ನ ಹೊಂದಿರುವ ಪ್ರಸ್ತಾವಿತ ದ್ವಿಪಕ್ಷೀಯ ಒಪ್ಪಂದವನ್ನ ಅಂತಿಮಗೊಳಿಸುವುದಕ್ಕೆ ಭಾರತವೂ ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಫ್ರಾನ್ಸ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎರಡೂ ದೇಶಗಳು ಒಟ್ಟಾಗಿ ಕೆಲಸವನ್ನ ಮಾಡಲು ಬದ್ಧವಾಗಿವೆ. ಪರಸ್ಪರರ ವ್ಯವಹಾರಗಳಿಗೆ ಆದ್ಯತೆಯ ಪ್ರವೇಶವನ್ನ ನೀಡುವುದು ನಮ್ಮ ಬದ್ಧತೆಯಾಗಿದೆ. ನಾವು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಕಡೆಗೆ ಕೆಲಸ ಮಾಡ್ತಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಕಳೆದ ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿದ್ರು. ಪ್ರಸ್ತಾವಿತ ಒಪ್ಪಂದವನ್ನ ಬಹುವಲಯ ಒಪ್ಪಂದವಾಗಿ ಕಲ್ಪಿಸಲಾಗಿದ್ದು ಮೊದಲ ಹಂತವು ಸೆಪ್ಟೆಂಬರ್-ಅಕ್ಟೋಬರ್ 2025 ವೇಳೆಗೆ ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರ ಪ್ರಮಾಣವನ್ನ ಪ್ರಸ್ತುತ $191 ಬಿಲಿಯನ್ ಅಮೆರಿಕನ್ ಡಾಲರ್ನಿಂದ $500 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿ ಹೊಂದಲಾಗಿದೆ. ಜೂನ್ ಅಂತ್ಯದ ವೇಳೆಗೆ ಅಂತಿಮಗೊಳ್ಳುವ ನಿರೀಕ್ಷೆ ಇರುವ ಮಧ್ಯಂತರ ಒಪ್ಪಂದದ ಕುರಿತು ಚರ್ಚೆಗಳನ್ನು ಮುನ್ನಡೆಸೋದಕ್ಕೆ ವಾಷಿಂಗ್ಟನ್ನ ನಿಯೋಗವು ಪ್ರಸ್ತುತ ಹೊಸದಿಲ್ಲಿಗೆ ಬಂದಿಳಿದಿದೆ. ಅಮೆರಿಕಾಗೆ ರಫ್ತು ಮಾಡುವ ಭಾರತೀಯ ಸರಕುಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ 26% ಸುಂಕ ನಿರ್ಧಾರದ ಬಗ್ಗೆ ಮರುಪರಿಶೀಲನೆಗೆ ಭಾರತ ಈ ಸಭೆಯಲ್ಲಿ ಒತ್ತಾಯಿಸಲಿದೆ ಅಂತ ಮೂಲಗಳು ತಿಳಿಸಿವೆ.
ಒಟ್ಟಾರೆಯಾಗಿ ಗಮನಿಸಿದಾಗ ಟ್ರಂಪ್ ಅವರಿಗೆ ಭಾರತದ ಮೇಲೆ ಆಸಕ್ತಿಯೂ ಇದೆ, ಜೊತೆಗೆ ಅಮೆರಿಕದ ಪ್ರತಿಸ್ಪರ್ಧಿ ಎನ್ನುವ ಭಯವೂ ಕಾಣಿಸ್ತಾ ಇದೆ. ಹೀಗಾಗಿ ಭಾರತದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಯಾವ ರೀತಿಯಾಗಿ ಇರಲಿದೆ ಅನ್ನೋದು ಭಾರೀ ಕುತೂಹಲವನ್ನು ಮೂಡಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಅವರು ನೀಡುತ್ತಿರುವಂತಹ ಹೇಳಿಕೆಗಳು ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನ ಸಂಘರ್ಷವನ್ನ ನಿಲ್ಲಿಸೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೋ ಅಥವಾ ಜಗತ್ತಿನ ದೊಡ್ಡಣ್ಣ ಎಂದೆಂದಿಗೂ ತಾನೇ ಅನ್ನೋದನ್ನ ಅಮೆರಿಕ ಪ್ರೂವ್ ಮಾಡೋದಕ್ಕೆ ಹೊರಟಿದೆಯೋ ಅನ್ನೋದು ಸಾಕಷ್ಟು ಅನುಮಾನ ಮೂಡಿಸುತ್ತೆ. ಒಟ್ಟಾರೆಯಾಗಿ ಇತ್ತೀಚಿನ ದಶಕದಲ್ಲಿ ಅಮೆರಿಕ ಸೇರಿದಂತೆ ಜಗತ್ತಿನ ರಾಷ್ಟ್ರಗಳು ಭಾರತವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಿವೆ ಅನ್ನೋದಂತೂ ಸ್ಪಷ್ಟ. ಹಾಗಾದ್ರೆ ವೀಕ್ಷಕರೇ, ಭಾರತ ಅಮೆರಿಕ ರಾಜತಾಂತ್ರಿಕ ಸಂಬಂಧದ ಕುರಿತಾಗಿ ನೀವೇನಂತೀರಾ? ಟ್ರಂಪ್ ಅವರ ನಿರ್ಧಾರಗಳು ಭಾರತಕ್ಕೂ ಮಾರಕವಾಗಲಿದೆಯಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.